ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಜನರನ್ನ ಗುಂಪುಗೂಡಿಸಿಕೊಂಡು ಪ್ರಕ್ರಿಯೆಯನ್ನು ನಡೆಸಬಾರದು ಅಂತ ಹೇಳಿ ಚುನಾವಣಾ ಆಯೋಗ ಸ್ಪಷ್ಟವಾದಂತಹ ಸೂಚನೆಯನ್ನು ಕೊಟ್ಟಿದೆ. ಹಲವು BLOಗಳಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಈಗ ಚುನಾವಣಾ ಆಯೋಗದ ಆದೇಶಕ್ಕೂ ಕೂಡ ಡೋಂಟ್ ಕೇರ್. ದೇವಾಲಯದ ಆವರಣದಲ್ಲಿ SIR ಪ್ರಕ್ರಿಯೆ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಅರಸೀಕೆರೆ ನಗರದ ಮಾರುತಿ ನಗರದಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಮನೆ ಮನೆಗೆ ತೆರಳುವ ಬದಲು ದೇವಾಲಯದ ಆವರಣದಲ್ಲಿ ಜನರನ್ನು ಗುಂಪುಗೂಡಿಸಿಕೊಳ್ಳಲಾಗಿದೆ. ಅಲ್ಲಿಯೇ SIR ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಈ ರೀತಿಯ SIR ಪ್ರಕ್ರಿಯೆ ಕಾನೂನು ಬಾಹಿರ, ನಿಯಮ ಬಾಹಿರ ಅಂಥೇಳಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ. BJP ಮತ್ತು JDS ಹೋಗಿ ಇದೇ ವಿಚಾರವನ್ನು ಇಟ್ಟುಕೊಂಡು ದೃಶ್ಯ ಸಮೇತ ದೂರನ್ನು ಕೂಡ ಕೊಟ್ಟಿತ್ತು. ಈಗ ರಾಜ್ಯ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದ್ರು ಕೂಡ ದೇವಸ್ಥಾನದಲ್ಲಿ ಜನರನ್ನು ಗೂಡಿಸಿಕೊಂಡು SIR ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದರೆ ಚುನಾವಣಾ ಆಯೋಗದ ಸೂಚನೆ, ಚುನಾವಣಾ ಆಯೋಗದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಈ ಭಾಗದಲ್ಲಿ ಅರಸೀಕೆರೆ ಭಾಗದಲ್ಲಿ ಚುನಾವಣಾ ಆಯೋಗದ ನೀತಿ ನಿಯಮಗಳು ಅಪ್ಲೈ ಆಗಲ್ವಾ, ಹೇಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಈಗಾಗಲೇ ರಾಜ್ಯಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ BLOಗಳು ಮನೆ ಮನೆಗೆ ತೆರಳಿ SIR ಪ್ರಕ್ರಿಯೆಯನ್ನು ಮಾಡದೆ ದೇವಾಲಯದ ಆವರಣ ಇರ್ಬೋದು, ಕಲ್ಯಾಣ ಮಂಟಪಗಳಲ್ಲಿ ಸಹ ಪ್ರಕ್ರಿಯೆಯನ್ನು ನಡೆಸ್ತಿದ್ರೆ ಈ ವಿಷಯ ಏನು ಮೇಲಧಿಕಾರಿಗಳಿಗೆ ಗೊತ್ತಾಗ್ತಿದ್ದಂಗೆ ರಾಜ್ಯ ಚುನಾವಣಾ ಆಯುಕ್ತರಾದಂತಹ ಅನ್ಬು ಕುಮಾರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ರು. ಎಲ್ಲ BLOಗಳು ಮನೆ ಮನೆಗೆ ತೆರಳಿ ಮತದಾರರನ್ನ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ಅರಸೀಕೆರೆ ಪಟ್ಟಣದ ವಾರ್ಡ್ ನಂಬರ್ 31 ಮಾರುತಿ ನಗರದಲ್ಲಿ BLOಗಳು ಆದೇಶಕ್ಕೂ ಕಿಮ್ಮತ್ತಿನ ಕವಡೆ ಕಾಸನ್ನು ನೀಡದೆ ಸಹ ಒಂದೇ ಕಡೆ ಕುಳಿತುಕೊಂಡು SIR ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈಗ ಮತದಾರರ ಪ್ರಕ್ರಿಯೆ ಪರಿಷ್ಕರಣೆ ನಡೀತಾ ಇದೆ. ಆದರೆ ಈ ಬಗ್ಗೆ ಅಲ್ಲಿರ್ತಕ್ಕಂಥವ್ರು ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿ ತಹಶೀಲ್ದಾರ್ ಆದಂಥ ಸಂತೋಷ್ ರವರಿಗೂ ಸಹ ಕರೆಯನ್ನು ಮಾಡಿ ಈ ಥರ SIR ಪ್ರಕರಣ ಒಂದೇ ಕಡೆ ನಡೆಸ್ತಾ ಇದ್ದಾರೆ ಅಂದರೂ ಸಹ ಅವರು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ. ಶಾಸಕರಾದಂಥ ಶಿವಲಿಂಗೇಗೌಡರ ಆಪ್ತರ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಮನು ಅವರ ಸೂಚನೆಯಂತೆ ಅಧಿಕಾರಿಗಳು ದೇವಾಲಯದ ಆವರಣದಲ್ಲಿ ಕುಳಿತು ಮತದಾರರ ಪರಿಷ್ಕರಣೆಯನ್ನು ಮಾಡ್ತಾ ಇದೆ ಅಂತ ಒಂದು ಗಂಭೀರ ಆರೋಪ ಬಂದಿದೆ. ಅಲ್ಲದೆ ಈ ಬಗ್ಗೆ ವಿಡಿಯೋಗಳು ಸಹ ವೈರಲ್ ಆಗಿದೆ. ಅರಸೀಕೆರೆ ಏನು ಪಟ್ಟಣ ಇದೆ, ಆ ಪಟ್ಟಣದಲ್ಲಿ ಶಾಸಕರ ಮನೆ ಇದೆ. ಆ ಮನೆಯ ಪಕ್ಕದ ವಾರ್ಡ್ನಲ್ಲೇ ಈ ರೀತಿಯ ಒಂದು SIR ಪ್ರಕ್ರಿಯೆಯನ್ನ ನಿಯಮಗಳನ್ನು ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅಲ್ಲಿನ ಕೆಲವರು ಹಾಗೂ ಕೆಲವು ರಾಜಕೀಯ ಪಕ್ಷದ ಮುಖಂಡರುಗಳ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಏನು ರಾಜ್ಯ ಚುನಾವಣಾ ಆಯುಕ್ತರು ಒಂದು ಆದೇಶವನ್ನು ಮಾಡಿದ್ರು ಸಹ ಅವೆಲ್ಲವನ್ನು ಗಾಳಿಗೆ ತೂರಿ ಈಗ SIR ಪ್ರಕ್ರಿಯೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಸ್ಥಳೀಯರಲ್ಲಿ ಒಂದು ರೀತಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ತಹಶೀಲ್ದಾರ್ ಅವ್ರಿಗೂ ಸಹ ತಿಳಿಸಿದ್ರು. ಅವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರೋದು, ಎಲ್ಲೋ BLOಗಳ ಮೇಲೆ ತಹಶೀಲ್ದಾರ್ಗೆ ಇಡ್ತಾ ಇಲ್ವಾ ಅಥವಾ ತಹಶೀಲ್ದಾರ್ ಎಲ್ಲ ವಿಚಾರ ಗೊತ್ತಿದ್ರು ಸಹ ಸುಮ್ಮನಿದ್ದಾರೆ ಅಂತ ಒಂದು ಅನುಮಾನ ಈಗ ಅಲ್ಲಿರ್ತಕ್ಕಂಥವರಲ್ಲಿ ಕಾಡ್ತಾ ಇದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.